ಇಲ್ಲಿ ಬೆಂಗಳೂರು ಗೆಲ್ಲೋದು ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ, ಅದು ಒಂದು ಭಾಗ. ಇನ್ನ ಪ್ರಭಾವಿ ಅಂತ ಅನ್ನಿಸ್ಕೊಳ್ಳೋರು ತಮ್ಮ ಪ್ರಭಾವವನ್ನು ಬಳಸ್ಕೋಬೇಕಲ್ಲ. ಅವರ ಕ್ಷೇತ್ರಕ್ಕೆ ಸೀಮಿತವಾದಂಥ ಪ್ರಭಾವ ಅಂತ ಒಪ್ಪೋದಕ್ಕೆ ಸಾಧ್ಯನಾ? ನಿಮಗೂ ಅನುಕೂಲ ಆಗಬೇಕು, ನಿಮ್ಮ ಪಕ್ಷಕ್ಕೂ ಅನುಕೂಲ ಆಗಬೇಕು ಅಂತ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳೋದ್ರ ಜೊತೆಗೆ ಅಮಿತ್ ಶಾ ನಿರ್ದಿಷ್ಟವಾಗಿ 35 ನಾಯಕರನ್ನ ಅವರ ಪ್ರಭಾವ, ಜಾತಿ, ಅವರ ಒಂದು ಕಾರ್ಯವೈಖರಿ, ಉತ್ಸಾಹ, ಕಾರ್ಯಕರ್ತರ ಪಡೆ, ಪಕ್ಷದೊಳಗಿನ ಬೆಂಬಲ ಇದನ್ನೆಲ್ಲ ಲೆಕ್ಕಿಸಿ 35 ಜನರ ಒಂದು ಪಟ್ಟಿಯನ್ನ ಮಾಡಿ 35 ಜನರಿಗೆ ಒಂದು ಸ್ಪೆಷಲ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಹೆಂಗೆ ಅಂದ್ರೆ ಉಸ್ತುವಾರಿ ಒಂದು, ಜವಾಬ್ದಾರಿ ಇನ್ನೊಂದು, ಆ ರೀತಿಯ ಲೆಕ್ಕ. ಉಸ್ತುವಾರಿ ಏನು, ನಿಮ್ಮ ಕ್ಷೇತ್ರ, ನೀವು ಯಾವ ಜಿಲ್ಲೆಯವರಿದ್ದೀರಿ ಅದನ್ನ ನೀವು ಉಸ್ತುವಾರಿಯಾಗಿ ತಗೊಳ್ಳಿ, ಅದು ಬೇರೆ ಪ್ರಶ್ನೆ. ಜವಾಬ್ದಾರಿಯಾಗಿ ಮತ್ತೊಂದಷ್ಟು ತಗೊಳ್ಳಿ. ನೀವು ಗೆಲ್ಲಬೇಕು, ನಿಮ್ಮ ಪಕ್ಷದವರನ್ನು ಗೆಲ್ಲಿಸಬೇಕು, ಇದು ಸೂತ್ರವಾಗಿರಬೇಕು ಬರೋ ಒಂದು ಚುನಾವಣೆಯಲ್ಲಿ. ರಾಜ್ಯ ಬಿಜೆಪಿಯ 35 ನಾಯಕರಿಗೆ ಅಮಿತ್ ಶಾ ಈ ಸ್ಪೆಷಲ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. BSY ಚುನಾವಣಾ ನಿವೃತ್ತಿ ಅಂದ್ರೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಿರುವಂತ ಈ ಸಂದರ್ಭದಲ್ಲಿ ಪರ್ಯಾಯವಾಗಿ ಒಂದು ಯೋಗಿ ಮಾಡೆಲ್ ಪ್ಲಾನ್ ಕೂಡ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಇದನ್ನ 3 ಭಾಗವಾಗಿ ನಾವು ವಿಭಜನೆ ಮಾಡಬಹುದಾಗಿದೆ. ಒಂದು, ರಾಜ್ಯ ಮಟ್ಟದಲ್ಲಿ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಸೂಚನೆ. ಇನ್ನೊಂದು, ರಾಜಧಾನಿ ಮಟ್ಟದಲ್ಲಿ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಸೂಚನೆ. ನಂತರ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರು ತಮ್ಮದೇ ಆದ ರೀತಿಯಲ್ಲಿ ಜಾತಿ ಸಮೀಕರಣಕ್ಕೆ ಮುಂದಾಗ್ತಿದ್ದಾರಾ? ಅಷ್ಟೇ ಅಲ್ಲದೆ ಒಬ್ಬ ಕಾವಿ ತೊಟ್ಟ ವ್ಯಕ್ತಿ ಬಿಜೆಪಿಯ ಪರವಾಗಿ ಚುನಾವಣೆಗೆ ನಿಲ್ತಾರೆ ಅಂದ್ರೆ ಅವರ ಒಂದು ಹಿಂದುತ್ವ ಅಜೆಂಡಾ ಇದೆಯಲ್ಲ, ಈ ಅಜೆಂಡಕ್ಕೆ ಎಂತ ಪುಷ್ಟಿ ತುಂಬದಂಗೆ ಆಗೋದಿಲ್ಲ. ಉತ್ತರ ಪ್ರದೇಶದಲ್ಲಿ ವರ್ಕೌಟ್ ಆಗೋಯ್ತು, ಬಟ್ ಆ ರೀತಿಯ ಪ್ರಭಾವ, ಆ ರೀತಿಯ ಪರಿಣಾಮಕಾರಿ ನಾಯಕತ್ವ ಕರ್ನಾಟಕದಲ್ಲಿ ಇದೆಯಾ ಅಂದ್ರೆ ಕಾವಿ ಪಾಳ್ಯದಲ್ಲಿ ಇದೆಯಾ? ಕಾವಿ ಧರಿಸಿದವ್ರಿಗೆ ಅಷ್ಟೇ ಆಸಕ್ತಿ ಇರುತ್ತಾ? ಒಮ್ಮೆ ರಾಜಕಾರಣಕ್ಕೆ ಕಾಲಿಟ್ಟ ಮೇಲೆ ಅವರು ಒಂದು ರೀತಿಯಲ್ಲಿ ಪಕ್ಷಾತೀತವಾದ ರಾಜಕಾರಣವನ್ನು ಅನುಸರಿಸಲಿಕ್ಕೆ ಸಾಧ್ಯನೇ ಇರೋದಿಲ್ವಲ್ಲ. ಆ ಸಂದರ್ಭದಲ್ಲಿ ರಾಜಕಾರಣಿಯಾಗಿ ನೋಡಬೇಕು ಅಥವಾ ಅವ್ರು ಧರಿಸಿರುವಂಥ ಕಾವಿ ಬಟ್ಟೆಯ ಮೂಲಕ ಅವರ ಒಂದು ಸ್ಥಾನ ಮಾನವನ್ನು ನಾವು ನೋಡಬೇಕು? ಈ ರೀತಿಯ ಪ್ರಶ್ನೆಗಳು ಅವ್ರಿಗೂ ಕಾಡ್ತಿರುತ್ತೆ. ನನ್ನ ಕೃಷ್ಣ ಇದ್ರ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ಕೊಡಲಿಕ್ಕೆ ಲೈವ್ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇಲ್ಲಿ 3 ರೀತಿ ಇದೆ, ಹೇಳ್ತಾ ಹೋಗೋದಾದ್ರೆ. ಕೃಷ್ಣಂಗೆ ನನ್ನ ಧ್ವನಿ ಕೇಳ್ತಿದ್ರೆ ನಾನು ಕೇಳಿದೆ, ಇಲ್ಲಿ 3 ರೀತಿ ಇದೆ. ಒಂದು, ಅಮಿತ್ ಶಾ ಅವರು ಸ್ಟೇಟ್ ಲೆವೆಲ್ ಅಲ್ಲಿ ಕೊಟ್ಟಿರುವಂತ ಸೂಚನೆ ರಾಜಧಾನಿಗೆ ಅಂತ ಮಾಡಿರುವಂತದ್ದು. ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರು ತಮ್ಮದೇ ಆದ ರೀತಿಯಲ್ಲಿ ಸಮೀಕರಣದ ಸೂತ್ರ. ಪ್ಲೀಸ್. ಖಂಡಿತವಾಗ್ಲೂ ನಿಖಿಲ್, ಈಗಾಗಲೇ ವೋಟ್ ಬ್ಯಾಂಕ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ವಿವಿಧ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಯಡಿಯೂರಪ್ಪನವರು ಅಂತ ನಾಯಕರು ಇದ್ರು, ಆದ್ರೆ ಈಗ ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣಕ್ಕೆ ಗುಡ್ ಬೈ ಅನ್ನ ಹೇಳಿದ್ದಾರೆ. ಅದಾದ ನಂತರವಾಗಿ ವೋಟ್ ಬ್ಯಾಂಕ್ ತನ್ನದೇ ಆದಂತ ವೋಟ್ ಬ್ಯಾಂಕ್ ಅನ್ನ ಮಾಡ್ಕೊಳ್ಬೇಕು. ಒಂದ್ ಕಡೆಗೆ ನಾಯಕತ್ವ ಅಂದ್ರೆ ಈಗಾಗಲೇ ಸಚಿವರುಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಪ್ರಬಲವಾದಂತ ಅಂದ್ರೆ ಪಾಪ್ಯುಲರ್ ಲೀಡರ್ ಯಾರು ಇರ್ತಾರೆ ಅವರಿಗೆ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ಗೆಲ್ಲಿ, ಪಕ್ಕದಲ್ಲಿರುವಂತಹ ಕ್ಷೇತ್ರವನ್ನು ಗೆಲ್ಲಿಸಿ ಅನ್ನುವಂಥದ್ದು, ಅಂದ್ರೆ ನೀವೇ ಆಯ್ಕೆ ಮಾಡ್ಕೊಳ್ಳುವಂತ ಸೂಚನೆಯನ್ನ ಎಲ್ಲೊಂದ್ ಕಡೆ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಈಗ ಮುಖ್ಯವಾಗಿ UP ಮಾದರಿಯಲ್ಲಿ ಎಲ್ಲೊಂದ್ ಕಡೆಗೆ ಕರ್ನಾಟಕದಲ್ಲೂ ಕೂಡ ವೋಟ್ ಬ್ಯಾಂಕ್ಗೆ ಬಿಜೆಪಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಅಂದ್ರೆ UPಯಲ್ಲಿ ಯೋಗಿ ಆದಿತ್ಯನಾಥ್ ಅವರಿದ್ದಾರೆ, ಒಂದು ರೀತಿ ಮಠಾಧೀಶರ ಮುಖಾಂತರವಾಗಿ ಅವರದೇ ಆದಂತಹ ಬೆಂಬಲ ಇದೆ, ಜನ ಬೆಂಬಲ ಇದೆ, ಮತ್ತೆ ಅವರದೇ ಶಕ್ತಿ ಇದೆ. ಅದಕ್ಕೋಸ್ಕರವಾಗಿ ಅಲ್ಲಿ ಮತ್ತೆ ಬಿಜೆಪಿ ಅಧಿಕಾರ ಇಡುವಂತ ಕೆಲಸ ಕೂಡ ಮಾಡಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಅಂದ್ರೆ ಮಠಾಧೀಶರಿಗೆ ಎಲ್ಲೋ ಒಂದ್ ಕಡೆಗೆ ಪ್ರಮುಖವಾಗಿ ಒಂದು ರೀತಿ ಒಂದು ರಾಜಕಾರಣಕ್ಕೆ ಕರೆತರೋದ್ರ ಮುಖಾಂತರವಾಗಿ ಭವಿಷ್ಯದ ರಾಜಕಾರಣಿಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನುವಂಥದ್ದು. ಅಂದ್ರೆ ಈಗಾಗಲೇ ಮುಖ್ಯವಾಗಿ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಬಿಜೆಪಿಗೆ ಒಂದು ರೀತಿ ಜಾತಿ ಆಧಾರಿತ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿಯೇ ಈಗ ಏನು ಉತ್ತರ ಭಾರತದಲ್ಲಿ ಹಿಂದುತ್ವ ಅಜೆಂಡದ ಮುಖಾಂತರವಾಗಿ ಅಲ್ಲಿ ಗೆಲ್ಲುವಂತ ಒಂದು ಕೆಲಸವನ್ನ ಮಾಡಿದೆ. ಆದ್ರೆ ಕರ್ನಾಟಕದಲ್ಲಿ ಅದನ್ನ ಮಾಡಿದ್ರು ಕೂಡ ಅಷ್ಟರ ಮಟ್ಟಿಗೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೇನಿದ್ರು ಕೂಡ ಜಾತಿಯನ್ನು ಹಿಡಿದಿಟ್ಕೊಂಡ್ರೆ ಮಾತ್ರ ಗೆಲ್ಲುವಂತಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ. ಅದಕ್ಕೋಸ್ಕರವಾಗಿಯೇ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ JP ನಡ್ಡಾ ಅವರು ಎಲ್ಲಾ ಮಠಾಧೀಶರ ಬಗ್ಗೆ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಸಹಕಾರವನ್ನ ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಆ ಮಠಾಧಿಪತಿಗಳಿಗೆ ರಾಜಕಾರಣದಲ್ಲಿ ಅವಕಾಶ ಮಾಡಿಕೊಡೋದ್ರ ಮುಖಾಂತರವಾಗಿ ಚುನಾವಣೆ ಸ್ಪರ್ಧಿಸೋದಕ್ಕೆ ಇಚ್ಛಿಸ್ತಿದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಕೃಷ್ಣ, ನಿಮ್ಮ ಸಾಲನ್ನ ನಾನೇ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಇಲ್ಲಿ ಎಲೆಕ್ಷನ್ ರೌಂಡ್ ಟೇಬಲ್ ಅಲ್ಲಿ ಎಂದಿನಂತೆ ನನ್ನ ಹಿರಿಯ ಸಹೋದ್ಯೋಗಿಗಳಾದ ಚಿದಾನಂದ್ ಪಟೇಲ್ ಮತ್ತೆ ಮಧು ಅವರು ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ನಮಸ್ಕಾರ, ಸ್ವಾಗತ.
ಪಟೇಲ್ ನೋಡಿ, ಇಲ್ಲಿ ಏನ್ ಗೊತ್ತಾ, ಕಾವಿ ಧರಿಸಿದವ್ರನ್ನ ಚುನಾವಣೆಗೆ ಇಳಿಸೋದು ಒಂದು 2-3 ಅಜೆಂಡಾ ಉದ್ದೇಶಗಳಿದೆ. ಒಂದು, ಆ ಜಾತಿಗೆ, ಆ ಒಂದು ಸಮುದಾಯಕ್ಕೆ ಪ್ರಾತಿನಿಧ್ಯ, ರೈಟ್. ಎರಡನೇದು, ಒಬ್ಬ ಕಾವಿ ತೊಟ್ಟಂತ ವ್ಯಕ್ತಿ ಬಿಜೆಪಿ ಜೊತೆ ಗುರುತಿಸ್ಕೊಂಡ್ಬಿಟ್ರೆ ಅಧಿಕೃತವಾಗಿ, ಇವತ್ತಿಗೆ ಹೆಂಗೆ ಅವ್ರು ಕಾಂಗ್ರೆಸ್ ನಾಯಕರ ಜೊತೆನೂ ವೇದಿಕೆ ಮೇಲೆ ಇರ್ತಾರೆ, JDS ಬಿಜೆಪಿ ನಾಯಕರ ಜೊತೆನೂ ವೇದಿಕೆ ಹಂಚ್ಕೋತಾರೆ. ಆದ್ರೆ ಅಧಿಕೃತವಾಗಿ ಅವರು ಕಾಂಗ್ರೆಸ್ ಅಥವಾ ಬಿಜೆಪಿ ಸೇರ್ಬಿಟ್ರೆ ಅದು ಬಿಜೆಪಿಗೆ ವಿಶೇಷವಾಗಿ ಯಾವ ರೀತಿ ಪುಷ್ಟಿ ತುಂಬುತ್ತೆ? ಅವರ ಹಿಂದುತ್ವ ಅನ್ನೋ ಒಂದು ಅಜೆಂಡಾ ಇದೆಯಲ್ಲ, ಅದನ್ನ ಮತ್ತೊಮ್ಮೆ ಸಾರಿ ಹೇಳೋದಕ್ಕೆ ಒಂದು ಅವಕಾಶ ಕೊಡೋದಿಲ್ವಾ? ಪ್ಲೀಸ್. ಖಂಡಿತವಾಗಿ ಕಳೆದ ಬಾರಿ ಮಾದಾರ ಚೆನ್ನೈರವ್ರನ್ನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಿದರು. ಸ್ವತಃ ಪ್ರಧಾನಮಂತ್ರಿಗೆ ಹತ್ತಿರದಲ್ಲಿರ್ತಕ್ಕಂಥ ಅವ್ರ ಜೊತೆ ಮಾತುಕತೆ ನಡೆಸಿದರು. ಅಮಿತ್ ಶಾ ಅವರು ಕೂಡ ಮಾತುಕತೆ ನಡೆಸಿದರು. ಅವರ ಮಠಕ್ಕೆ ಮೋಹನ್ ಭಾಗವತ್ ಕೂಡ ಭೇಟಿ ಕೊಟ್ಟಿದ್ದರು. ಆದರೆ ಮಾದಾರ ಚೆನ್ನೈರವರು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ಅಂತ ಹೇಳಿದರೆ, ಒಂದು ಪಕ್ಷ ಅವರು ಭಾರತೀಯ ಜನತಾ ಪಕ್ಷ ನಿಂತಿದ್ರೆ ಗೆಲ್ಲೋರು. ಯಾಕಂತ ಹೇಳಿದ್ರೆ ನಾರಾಯಣ ಸ್ವಾಮಿ ಆನೇಕಲ್ಲಿಂದ ನಾರಾಯಣ ಸ್ವಾಮಿ ಕರ್ಕೊಂಡು ಹೋಗಿ ಚಿತ್ರದುರ್ಗ ಗೆಲ್ಲಿಸಿದ್ರು. ಅವತ್ತು ಮೋದಿ ವೇವ್ ಇತ್ತು, ಅವ್ರು ಗೆಲ್ತಿದ್ರು. ಆದರೆ ಅವರು ಮಠದ ಸ್ವಾಮೀಜಿಗೆ ಒಂದು ಪಕ್ಷಕ್ಕೆ ಸೀಮಿತ ಆದರೆ ಬಹುಶಃ ಆ ಮಠದ ಭಕ್ತರು ಅದು ಕಾಂಗ್ರೆಸ್ಸು, JDS ಮತ್ತು ಯಾವುದೇ ಪಕ್ಷದಲ್ಲಿ ಗುರುತಿಸದೇ ಇರ್ತಕ್ಕಂಥವ್ರು ಕೂಡ ಇರ್ತಿದ್ರು. ಹಾಗಾಗಿ ಆ ಮಠದ ಸ್ವಾಮೀಜಿಯ ಕ್ರೆಡಿಬಿಲಿಟಿಗೆ ಹೊಡೆತ ಬೀಳ್ತಿತ್ತು ಮತ್ತು ಮಾದಾರ ಚೆನ್ನಯ್ಯ ಸ್ವಾಮೀಜಿಯ ವೈಯಕ್ತಿಕವಾಗಿ ನೆಲೆಗಟ್ಟಿಗೂ ಕೂಡ ಹೊಡೆತ ಬೀಳ್ತಿತ್ತು. ಹಾಗಾಗಿ ಅವರು ಒಪ್ಪಲಿಲ್ಲ. ನಮ್ಮ ರಾಜ್ಯ ಬೇರೆ, ಈಗ ಉತ್ತರದ ರಾಜ್ಯಗಳಿಗೆ ಯೋಗಿ ಆದಿತ್ಯನಾಥ್ ಬಂದರು, ಸಕ್ಸಸ್ ಆದ್ರು, ಅವರು 2 ಸರಿ CM ಆದರು. ಆದರೆ ನಮ್ಮ ರಾಜ್ಯದಲ್ಲಿ ಹಂಗಲ್ಲ ನೋಡಿ. ಅಲ್ಲಿ ಮಾದಾರ ಚೆನ್ನಯ್ಯ ಅವ್ರನ್ನ ನಾವು ಒಂದು ಸಮುದಾಯಕ್ಕೆ ಹೋಲಿಸಿ ಜೋಡಿಸಿ ನಾವು ಮಾತನಾಡ್ತೀವಿ. ಈಗ ಯೋಗಿ ಆದಿತ್ಯನಾಥ್ ಒಬ್ರು ಠಾಕೂರ್ ಇದ್ದಾರೆ. ಅವ್ರನ್ನ ನಾವು ಯಾವತ್ತೂ ಇವರು ಠಾಕೂರ್ ಸಮುದಾಯದವರು, ಅಲ್ಲಿ ಬಹುಸಂಖ್ಯಾತರು ಅಥವಾ ಮತದಾನದ ಪ್ರಾಬಲ್ಯ ಇರೋದು ಬ್ರಾಹ್ಮಣ ಸಮುದಾಯಕ್ಕೆ, ಇವ್ರಿಗೆ ಯಾಕೆ ಕೊಡ್ಬೇಕು? ನಾವು ಆ ಮಾತನ್ನ ಮಾತಾಡೋದೇ ಇಲ್ಲ. ಅಲ್ಲಿ ಕೇವಲ ಹಿಂದುತ್ವ ಅಂತ ಅಷ್ಟೇ ಬರುತ್ತೆ. ಕರ್ನಾಟಕದಲ್ಲಿ ಡೈನಮಿಕ್ ಸ್ವಲ್ಪ ಡಿಫ್ರೆಂಟ್ ಇದೆ. ನೀವು ಒಂದಷ್ಟು ನಂಬರ್ಸ್ಗಳನ್ನ ಬರ್ಕೊಂಡ್ ಬಂದಿದ್ದೀರಿ, ಅದ್ರ ಮೂಲಕ ಇದ್ರ ವಿಶ್ಲೇಷಣೆ. ಈ ನಂಬರ್ಸ್ ಅಂದಿದ್ದಕ್ಕೆ ನೋಡಿ, ಅವರು ಉತ್ತರ ಭಾರತದಲ್ಲಿ ಹಿಂದುತ್ವ ಯೋಗಿ ಮುಖ ಏನಿದೆ ಅದನ್ನ ಇಟ್ಕೊಂಡು ಹಿಂದುತ್ವವನ್ನ ಪ್ರಬಲವಾಗಿ ಪ್ರತಿಪಾದಿಸಿದ್ರೂ ಕೂಡ 400 ಚಿಲ್ಲರೆ ಇರುವಂತ ಏನು ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ 100 ಚಿಲ್ಲರೆ ಒಂದು ಅಪ್ಪರ್ ಕ್ಯಾಸ್ಟ್ಗೆ ವಿನ್ ಆಗಿರುವಂಥದ್ದು ಬಿಜೆಪಿ ಕಡೆಯಿಂದ ನಾನು ಹೇಳ್ತಾ ಇರೋದು. ಇನ್ನು ಅದರ ಹೊರತಾಗಿ 150+ ಅದರ್ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಅಂದ್ರೆ ಹಿಂದುಳಿದ ವರ್ಗಗಳು ಪ್ಲಸ್ SC ST ನಲ್ಲಿ 150ಕ್ಕೂ ಹೆಚ್ಚು ಶಾಸಕರು ಗೆದ್ದಿದ್ದಾರೆ ಅಲ್ಲಿ. ಅಂದ್ರೆ ಇಲ್ಲಿ ಒಂದು ಜಾತಿ ಸಮೀಕರಣವನ್ನ ಅತ್ಯಂತ ಏನು ಸೂಕ್ಷ್ಮವಾಗಿ ಮಾಡಿದ್ದಾರೆ ಹಿಂದುತ್ವದ ಜೊತೆಗೆ. ಅದೇ ಒಂದು ರೆಪ್ಲಿಕಾವನ್ನ ಕರ್ನಾಟಕದಲ್ಲಿ ಹಾಕೋದಾದ್ರೆ ಅಲ್ಲಿ ಏನು 90ಕ್ಕೂ ಹೆಚ್ಚು ಶಾಸಕರು ಹಿಂದುಳಿದ ವರ್ಗದವರೇ ಗೆದ್ದಿದ್ದಾರೆ ಅಂತ ಒಂದು ಪ್ರಯತ್ನವನ್ನ ಅನಂತಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲೇ ಮಾಡಿದ್ರು ಅಂತ. ಬ್ರಾಹ್ಮಣರ ಪಕ್ಷ ಅಥವಾ ಒಂದು ವ್ಯಾಪಾರಿಗಳ ಪಕ್ಷ ಅನ್ನುವಂಥ ಒಂದು ಹಣಪಟ್ಟಿಯನ್ನು ಕಳೆದಾಕ್ಲಿಕ್ಕೋಸ್ಕರ ಜನತಾ ಪರಿವಾರದಿಂದ ಬಂದಂಥ ಏನು ಜಿಗಿಜಿಣಿಗಿ ಇರ್ಬೋದು, ಗೋವಿಂದ ಕಾರಜೋಳ ಇರ್ಬೋದು, ಇಂಥವ್ರನ್ನೆಲ್ಲ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಆ ಒಂದು ಹಂತದಲ್ಲೇನೆ ಒಂದು ನಂಬರ್ ಗೇಮ್ ಅಲ್ಲಿ ಒಂದು ಮೇಲ್ಮಟ್ಟಕ್ಕೆ ಬಂದಿದ್ದು. ಸೊ ಅದೇ ಒಂದು ಪ್ರಯೋಗವನ್ನ ಎಕ್ಸ್ಟೆನ್ಸಿವ್ ಆಗಿ ಮಾಡಬೇಕು ಅಂದ್ರೆ ಆ ಪ್ರಯೋಗ ತಗೊಂಡು ಹೇಳ್ತೀನಿ ನೋಡಿ. ಈ ಸತಿ ಬಿಜೆಪಿಯದ್ದು ಹೇಗಿದೆ ಅಂದ್ರೆ, ಯಾರು ಮಾತಾಡ್ತಾರೆ, ಎಲ್ಲಿ ಮಾತಾಡ್ತಾರೆ, ನಿರ್ಧಾರ ಮಾಡುತ್ತೆ ಏನ್ ಮಾತಾಡ್ತಾರೆ ಅಂತ. ಕಟೀಲ್ ಅವರು ಯಾವ್ದಾದ್ರೂ ಒಂದು ಹಿಂದುತ್ವದ ಒಂದು ಫ್ಲೇವರ್ ಇರುವಂತ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಅವ್ರು ಹೇಳ್ತಾರೆ ಲವ್ ಜಿಹಾದೇ ನಮ್ಮ ವಿಷಯವಾಗಿರ್ಬೇಕು ಅಂತ. ಆದ್ರೆ ಅವರು ಆ ತರದ ಹೇಳಿಕೆಯನ್ನ ಬೆಂಗಳೂರಿನಲ್ಲಿ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಮೊನ್ನೆ ಕಾರವಾರ್ನಲ್ಲಿ ಒಂದು ಮಾತು ಹೇಳಿದ್ರು, ಈ ಬಾರಿ ಚುನಾವಣೆ ಇರೋದು ಟಿಪ್ಪು ವರ್ಸಸ್ ಸಾವರ್ಕರ್ ಅಂತ. ಯು ಸಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯಾವ ಪ್ರದೇಶದಲ್ಲಿ ಹಿಂದುತ್ವ ವರ್ಕ್ ಆಗುತ್ತೆ ಅವ್ರು ಅಲ್ಲಿ ಜಾತಿ ಉಲ್ಲೇಖನೆ ಮಾಡೋದು, ಅಲ್ಲಿ ಹಿಂದುತ್ವನೇ ಫ್ಲೇವರ್ ತಗೋತಾರೆ. ನೀವು ಈ ಪ್ರಯೋಗ ಅಂದ್ರಲ್ಲ, ಅದಕ್ಕೆ ನಾನು ಹೇಳಿದೆ ಪ್ರಯೋಗಕ್ಕೆ ಅದೇ ಕಾರಣಕ್ಕೆ ಅವರು ಇಲ್ಲಿ ಹಿಂದುತ್ವ ಅಂದ್ರೆ ಏನು ಸಾಲಿಡ್ ಆಗಿ ಹಿಂದುತ್ವವನ್ನೇ ನಾವು ಪ್ರತಿಪಾದನೆ ಮಾಡಿ ಮತ ಬ್ಯಾಂಕ್ ಅನ್ನ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ. ಯಡಿಯೂರಪ್ಪನವರಂತ ನಾಯಕತ್ವದಲ್ಲಿ ಏನು ಜಾತಿಯ ಒಂದು ಮತ ಬ್ಯಾಂಕ್ ಅನ್ನ ನಾವು ಹೇಗೆ ಕ್ರೋಢೀಕರಣ ಮಾಡ್ಕೊಂಡಿದ್ವಿ, ಮೈನಸ್ ಯಡಿಯೂರಪ್ಪ ಅಂತ ಬಂದ್ರೆ ಎಲ್ಲಿದೆ ನಮಗೆ ಚಂಕ್ ಅಂತ ನೋಡಿದ್ರೆ ಮೇಜರ್ ಆಗಿ ಕಾಣಿಸ್ತಾ ಇರುವಂತದ್ದು ಹಿಂದುಳಿದ ವರ್ಗ ಅಲ್ಲ. ಬಟ್ ಮೊದಲು ನಾವು ಮೈನಸ್ ಯಡಿಯೂರಪ್ಪ ಅಂತ ಯಾಕೆ ನೋಡ್ಬೇಕು? ಹಿ ಸ್ಟಿಲ್ ಪ್ಲಸ್ ಸ್ಟಿಲ್. ನಾನು ಇದಕ್ಕೊಂದು ಆ್ಯಡ್ ಮಾಡ್ತೀನಿ ಪ್ಲೀಸ್. ನಿಮಗೆ ಒಂದು ಮೆಸೇಜ್ ಪಾಸ್ ಆಗಿತ್ತು. ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣ ನಿವೃತ್ತಿ ಹೊಂದ ನಂತರ ಅವರೆಲ್ಲ ಒಂದು ಕಡೆ ವೀರಶೈವ ಲಿಂಗಾಯತರು ದೂರ ಸರಿತಾರೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಗಿತ್ತು. ಮತ್ತು ಯಡಿಯೂರಪ್ಪ ಅವ್ರ ಮಗನೇನು ಮುಖ್ಯಮಂತ್ರಿ ಮಾಡಲ್ಲ, ಅವ್ರನ್ನೇನು CM ಮಾಡಲ್ಲ, ಅವ್ರ ಮಗನ 2028 ನೆಕ್ಸ್ಟ್ ಲೀಡರ್ ಆಗೋಂಥದ್ದು. ಯಡಿಯೂರಪ್ಪ ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಟ್ಟೆ ಹಾಕೊಂಡು ಕೆಲಸ ಮಾಡಬೇಕಂತ ಚರ್ಚೆ ಆಗ್ತಿತ್ತು. ಇದು ಯಡಿಯೂರಪ್ಪನವರು ಕೂಡ ಕಿವಿಗೆ ಬೀಳ್ತಿತ್ತು. ಹಾಗಾಗಿ ಯಡಿಯೂರಪ್ಪ ಒಂದು ಮೆಸೇಜನ್ನು ಇವತ್ತು ಸ್ಪಷ್ಟವಾಗಿ ಪಾಸ್ ಮಾಡಿದರು. ಕೈ ಮುಗಿದು ಕೇಳಿದೆ, ವೀರಶೈವ ಲಿಂಗಾಯತರೆ ನನ್ನನ್ನು ಹೆಂಗೆ ನೀವು ಇಲ್ಲಿವರೆಗೆ ಬೆಳೆಸಿದ್ರಿ, ನನ್ನನ್ನು ಪಕ್ಷ ಗುರುಸಿದೆ, ಹಾಗಾಗಿ ಈ ಪಕ್ಷವನ್ನು ಕೈ ಬಿಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು. ಆ ಮುಖಾಂತರ ಯಡಿಯೂರಪ್ಪ ಅವ್ರ ಫ್ಯಾಕ್ಟರಿನ ತಗೊಳ್ಳೋದಾದ್ರೆ ನೀವು ಮೈನಸ್ ಯಡಿಯೂರಪ್ಪ ಅಲ್ಲ ಪ್ಲಸ್ ಅಂತಾನೆ ಅನ್ಕೊಳ್ಳಿ. ಪ್ಲಸ್ ಇದ್ದಾಗ್ಲೂ ಕೂಡ ಬಹುಮತ ಬಂದಿಲ್ಲ ಅಂತ ಎಡ್ಜಿಗ್ ಬಂದಿದೆ. ಸೊ ಬಹುಮತ ಬೇಕು ಅಂದಾಗ ಎಲ್ಲೆಲ್ಲಿ ಪ್ಲಸ್ ನೀವ್ ಹೇಳ್ದಂಗೆ ಚಿದಾನಂದ ಪಟೇಲ್ ಅವರಿಗೆ ಉಲ್ಲೇಖ ಮಾಡ್ದಂಗೆ ಯಡಿಯೂರಪ್ಪನವರ
ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಇಲ್ಲದೆ ಇದ್ದ ಸಂದರ್ಭದಲ್ಲಿ ಲಿಂಗಾಯತರು ಆಗ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಇರುವಂತ ಸಂದರ್ಭದಲ್ಲಿ ಸಮುದಾಯದ ಮತಗಳು ಬೇರೆ ಪಕ್ಷಕ್ಕೆ ಹೋಗುವಂತ ಸಾಧ್ಯತೆಗಳಂತೂ ಇದೆ. ಚಿದಾನಂದ ಪಟೇಲ್ ಈಸ್ ರೈಟ್ಲಿ ಪಾಯಿಂಟೆಡ್ ಔಟ್. 100 ವೋಟಲ್ಲಿ 100 ಹೋಗದೆ ಇರ್ಬೋದು, 30 ಹೋಗ್ಬೋದು, 20 ಹೋಗ್ಬೋದು. ಮಾರ್ಜಿನ್ ಆದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ. ಈ ವೋಟ್ ಶೇರ್ ನಾವು ಕೇವಲ ವೋಟ್ ಶೇರ್ ಆಗಿ ನೋಡಬಹುದು. ಇದು ಸೀಟ್ ಶೇರ್ ಅಲ್ಲಿ ಕೆಲವೊಂದಷ್ಟು ಟೈಟ್ಲಿ ಫಾಟ್ ಕಾಂಟೆಸ್ಟ್ ಗಳಿರ್ತಾವಲ್ಲ ಕೆಲವು ಕ್ಷೇತ್ರಗಳಲ್ಲಿ, ಅಲ್ಲಿ ಅದು ಆ ರೀತಿನೇ ಪರಿಣಮಿಸುತ್ತೆ. ಸೊ ವೋಟ್ ಶೇರ್ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನೋಡಿ ಜಸ್ಟ್ 2 ಅಥವಾ 3% ಮಾತ್ರ ಇರುತ್ತೆ. ನೀವು ಹೇಳಿದಾಗೆ ಎಲ್ಲ 100% ಹಾಕ್ಬೇಕಾಗಿಲ್ಲ. ಅವ್ರಿಗೆಲ್ಲರೂ ಇಡೀ ಸಮುದಾಯಕ್ಕೆ ಸ್ವಾಮೀಜಿಗಳಿಗೆ ಗೊತ್ತು ಯಡಿಯೂರಪ್ಪನವ್ರದ್ದು ರಾಜಕೀಯ ಅಧ್ಯಾಯ ಮುಗೀತು, ಯುಗಾಂತ್ಯ ಅಂತೇಳಿ. ಮತ್ತು ಅವ್ರ ಮಗ ಬರ್ಬೇಕಂದ್ರೆ ಇಷ್ಟು ಬೇಗ ಅವ್ರನ್ನ CM ಯಾವ ಕಾರಣಕ್ಕೂ ಮಾಡಲ್ಲ ಅನ್ನೋದು ಎಲ್ಲರಿಗೂ ಖಚಿತತೆ ಇರ್ತಕ್ಕಂಥ. ಹಾಗಾಗಿ ಬೇರೆ ಬೇರೆ ಈಗ ಕಾಂಗ್ರೆಸ್ನ ನಿಂತ ಲಿಂಗಾಯತ ಒಬ್ಬ ನಾಯಕನ ಕೈ ಹಿಡಿದ್ರೆ ನಮ್ಮವನೊಬ್ಬ ಮಂತ್ರಿ ಆಗ್ತಾನೆ ಅನ್ನೋದೊಂದು ಲೆಕ್ಕಾಚಾರ ಇರುತ್ತೆ. ಆಯ್ತಾ? ಜೊತೆಗೆ ನಿರ್ಧಾರಗಳೆಲ್ಲ ಸ್ಥಳೀಯವಾಗಿ ಆಗ್ತವೆ. ಮೊದಲು ಮಾಸ ಆಯ್ತು. ಆಮೇಲೆ ಯಡಿಯೂರಪ್ಪ ಕೂಡ 33 ವರ್ಷ ಅವ್ರು ಲಿಂಗಾಯತ ನಾಯಕರಾಗಿರಲಿಲ್ಲ. 2008ರಲ್ಲಿ ಯಾವಾಗ ವಚನ ಭ್ರಷ್ಟ ಅನ್ನೋದು ಬಂತು ಅವತ್ತಿಂದ ಯಡಿಯೂರಪ್ಪ ಲಿಂಗಾಯತ ನಾಯಕ ಅಂತ ಅವ್ರನ್ನೂ ಕೂಡ ರಿಸೀವ್ ಮಾಡಿದೆ. ಯಡಿಯೂರಪ್ಪ ಪಾಪ ಕಡಿಮೆ ಸೇವಿಸಿಲ್ಲ, ಆದರೆ ಅವ್ರ ಇಡೀ ಸಮುದಾಯ ಅವ್ರನ್ನ ಸ್ವೀಕರಿಸಿದ್ದು 33 ವರ್ಷದ ನಂತರ ಆಯ್ತು. ಅಲ್ಲಿಗೆ ಒಂದು ಪಾರ್ಟ್ ಆಯ್ತು. ಸ್ವಾಮೀಜಿಗಳು ಈ ಯಡಿಯೂರಪ್ಪನವರು ಜಾತಿ ಸಮೀಕರಣ, ಇದು ಒಂದು ಪಾರ್ಟ್ ಆಯ್ತು. ಈಗ ಟಾಸ್ಕ್ 35 ಜನನ ಗುರುತಿಸಿದ್ದಾರೆ. ಚಿದಾನಂದ ಪಟೇಲ್ ವರದಿ ತಂದಿದ್ದಾರೆ ನಮಗೆ. 35 ಜನನ ಗುರುತಿಸಿದ್ದಾರೆ. ಜವಾಬ್ದಾರಿ ಒಂದು, ಉಸ್ತುವಾರಿ ಇನ್ನೊಂದು. ಉಸ್ತುವಾರಿ ಜೊತೆ ಜವಾಬ್ದಾರಿ ತಗೋಬೇಕು. ಉಸ್ತುವಾರಿ ಇರೋದು ನಿಮ್ಮ ಕ್ಷೇತ್ರಕ್ಕೆ, ನಿಮಗೆ ಜಿಲ್ಲೆ ಕೊಟ್ಟಿದ್ರೆ ಆ ಜಿಲ್ಲೆಗೆ, ಬಟ್ ಜವಾಬ್ದಾರಿ ಅಂತ ನೀವು ಇನ್ನೊಂದು ತಗೋಬೇಕು ಅಂತ ಪ್ಲೀಸ್. ಬಹುಶಃ ಇದು ಒಳ್ಳೆ ಫಾರ್ಮುಲಾ ಅಂತ ಹೇಳ್ಸುತ್ತೆ. ಯಾಕಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ನಾನು ದೊಡ್ಡ ಲೀಡ್ರು, ನಾನು ಸ್ಟಾರ್ ಲೀಡ್ರು, ನಾನು ಮಾಸ್ ಲೀಡ್ರು, ನಾನು ಸಮುದಾಯದ ನಾಯಕ ಅಂತೇಳಿ. ಈಗ ನಿಮ್ಮ ಕೆಪಾಸಿಟಿ ನೀನು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ, ನಿನ್ನ ಕ್ಷೇತ್ರದ ಮಾತ್ರ ಹೀರೋ ಅಲ್ಲ. ನೀನು ಚಾಂಪಿಯನ್ ಆದರೆ ಬೇರೆ ಕ್ಷೇತ್ರದಲ್ಲಿ ನಿನ್ನ ಚಾಂಪಿಯನ್ಶಿಪ್ ಮೆಸೇಜ್ ಪಾಸ್ ಮಾಡೋಕ್ಕೆ. ಜೊತೆಗೆ ಯಾರೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿರಲ್ಲ ಅವ್ರ ಕ್ಷೇತ್ರದಲ್ಲಿ, ಅವ್ರು ಗೆಲ್ಲೋದು ಆ ಸ್ಟ್ರಾಟಜಿ ಮಾಡ್ತಿದಾರಲ್ಲ, ನೀನು ಏನಾದರೂ ಮಾಡ್ಕೋ, ಸೋತ ಕ್ಷೇತ್ರ ಇನ್ನೊಂದು ಗೆದ್ಕೋಬಾ. ಆಮೇಲೆ ನೀನು ಲೀಡ್ರು, ನಿನಗೆ ಅಧಿಕಾರ ಕೊಡೋದು, ಪಾರ್ಟಿಯಲ್ಲಿ ನಿನಗೆ ಮಹತ್ವ ಕೊಡುವಂಥದ್ದು, ಸರ್ಕಾರ ಬಂದು ನಿನಗೆ ಮಹತ್ವ ಕೊಡೋದು ಎಂಬ ಸಂದೇಶ ಕೊಡೋ ಮುಖಾಂತರ ಭಾಳಷ್ಟು ಜನ 30ರಿಂದ 35 ನಾಯಕರುಗಳಿಗೆ ಬಿಜೆಪಿಯ ಪ್ರಮುಖ ನಾಯಕರುಗಳೇ ನಿದ್ದೆಗೆಡಿಸಿರುವಂಥದ್ದು. ಇದು ಹಿಂದೆ ಉತ್ತರ ಪ್ರದೇಶದಲ್ಲೂ ಕೆಲವೊಂದು ಪ್ರಯೋಗ ಮಾಡಿದ್ರಂತೆ, ಗುಜರಾತಲ್ಲಿ ಕೆಲವೊಂದು ನಾಯಕರುಗಳಿಗೆ ಪ್ರಯೋಗ ಮಾಡಿದ್ರು. ಬಟ್ ಅಲ್ಲಿ ಕೆಲವು ಕಡೆ ಅಲ್ಲಿ ಮೋದಿ ಮತ್ತು ಅಮಿತ್ ಶಾ ಮುಖ ಇಟ್ಕೊಂಡು ಹೋಗಿದ್ದರಿಂದ ಯಾರು ಅಲ್ಲಿಗೆ ಆ ಕೆಲಸಕ್ಕೆ ಕೈ ಹಾಕೋಕ್ಕಾಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಈಗ ಅಶೋಕ್ ಅವ್ರಿಗೆ ನೀವು ಪದ್ಮನಾಭನಗರ ಗೆಲ್ತೀರಪ್ಪ, ಆರಾಮ ನೀವು ಮನೇಲಿ ಮಲ್ಕೊಂಡ್ರೆ ಗೆಲ್ತೀರಾ. ಇನ್ನೊಂದು ಕ್ಷೇತ್ರ ನಿಂದೇ ಆಯ್ಕೆ, ನೀನು ಯಾವ್ದು ಕ್ಷೇತ್ರ ಬೇಕಾದ್ರೂ ತಗೋ. ಒಂದು ಸೋತ ಕ್ಷೇತ್ರ ನಿನಗೆ ನಾವು ಕೊಡಲ್ಲ, ಪಕ್ಕದ ಕ್ಷೇತ್ರ BTM ಲೇಔಟ್ ರಾಮಲಿಂಗಾರೆಡ್ಡಿದೆ ಕೊಡಲ್ಲ, ನೀನು ಯಾವ್ದು ಕ್ಷೇತ್ರ ತಗೋ ಆ ಕ್ಷೇತ್ರನ ಗೆಲ್ಸ್ಕೋಬಾ ಅಂತ ಕೊಟ್ಟಿರ್ತಕ್ಕಂಥ ಟಾಸ್ಕ್. ಬಹುಶಃ ಈಗ 35 ಜನದಲ್ಲಿ 25 ಜನ ಟಾಸ್ಕ್ನೇನು ಕ್ಲಿಯರ್ ಮಾಡಿದ್ರೆ ಪ್ಲಸ್ 25 ಬರುತ್ತೆ. ಬಹುಶಃ ಇದು BJP ಲೆಕ್ಕದಲ್ಲೂ ಅತಿ ದೊಡ್ಡ ಒಳ್ಳೆ ಲೆಕ್ಕಾಚಾರ ಅಂತೂ ಹೇಳಿದ್ರು ತಪ್ಪಾಗಲ್ಲ. ಇದು ರಾಜಕೀಯವಾಗಿ ಇದು ಒಂದು ಪ್ರಯೋಗ ಅಂತ ಹೇಳ್ಬೋದು. ಒಂದು ಸ್ಪರ್ಧೆಯ ತೀವ್ರತೆ ಅಂತೂ ಹೆಚ್ಚಾಗುತ್ತೆ, ಅಷ್ಟಂತೂ ವಿ ಆರ್ ಶೋರ್ ಅಬೌಟ್. ಅದು ಎಲೆಕ್ಟೋರಲ್ ವಿನ್ ಆಗಿ ಪರಿಣಮಿಸುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಪರ್ಧೆಯ ಒಂದು ತೀವ್ರತೆ ಏನಿದೆ ಅದಂತೂ ಹೆಚ್ಚಾಗುತ್ತೆ. ಮಧು, ಇದ್ರ ಜೊತೆಗೆ ನೋಡಿ, ರಾಜ್ಯ ಮಟ್ಟದಲ್ಲಿ ಒಂದಾಗುತ್ತೆ ಲೆಕ್ಕಾಚಾರ, ಅದು ಒಂದು. ರಾಜಧಾನಿ ಮಟ್ಟದಲ್ಲಿ ಆಗುತ್ತಲ್ಲ ಲೆಕ್ಕಾಚಾರ, ಇದು ಇನ್ನೊಂದು. ನಿನ್ನೆ ಅಷ್ಟೇ ನಾವು ಮಾತಾಡ್ಬೇಕಾದ್ರೆ ಹೇಳ್ತಿದ್ವಿ, ಬೆಂಗಳೂರನ್ನ ಗೆಲ್ಲೋದು ಅಥವಾ ರಾಜ್ಯದ ಬೇರೆ ಯಾವ್ದಾದ್ರು 4ರಿಂದ 6 ಜಿಲ್ಲೆಗಳನ್ನ ಗೆಲ್ಲೋದು ಎರಡೂ ಒಂದೇ. ಇಲ್ಲಿ 28 ಸೀಟ್ ಇದೆ. ಪ್ರತಿ ರಾಜ್ಯದಲ್ಲೂ ನೀವು ಸರಾಸರಿ ತಗೊಂಡ್ರೆ ಅಲ್ಲಿ 6ರಿಂದ 8 ಸೀಟ್ ಬರುತ್ತೆ. ಇಲ್ಲಿ 28 ಇದೆ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ, 4ರಿಂದ 5-6 ಜಿಲ್ಲೆ ಗೆದ್ದಂಗೆ ಬೆಂಗಳೂರು ಗೆದ್ರೆ. ಆದ್ರೆ ಬೆಂಗಳೂರಿನಲ್ಲಿ ಅವರು ಕಷ್ಟ ಇದೆ. ಮೊನ್ನೆ ಅಮಿತ್ ಶಾ ಬಂದ್ರು, ಅಮಿತ್ ಶಾ ಅವ್ರ ಜೊತೆ ರಾತ್ರಿ ಮೀಟಿಂಗ್ ಆಗ್ಬೇಕಾಗಿತ್ತು. ಈ ಟೌನ್ ಹಾಲ್ ಕಾರ್ಯಕ್ರಮದ ನಂತರ ಅವರು BJP ನಾಯಕರನ್ನ, ಬೆಂಗಳೂರಿನ ನಾಯಕರನ್ನ ಮೀಟಿಂಗ್ ಮಾಡಲಿಲ್ಲ. ಚಿದಾನಂದ ಪಟೇಲ್, ಇದು ಚದುರಂಗ ಎಕ್ಸ್ಕ್ಲೂಸಿವ್. ನಮ್ಗಿರುವಂತ ಮಾಹಿತಿ ಅಮಿತ್ ಶಾ ಅವ್ರಿಗೆ ವರದಿ ಸಿಕ್ಕಿದೆ. ಅವ್ರು ಹೇಳ್ತಿದ್ದಾರೆ ಬೆಂಗಳೂರಿನಲ್ಲಿ BJPಯ ಪರ್ಫಾರ್ಮೆನ್ಸು ಇತಿಹಾಸದಲ್ಲೇ ಕಳಪೆ, ಆ ರೀತಿ ಇರುತ್ತೆ ಈ ಬಾರಿ. ಯಾಕೆ ರೀ? ರಸ್ತೆನಲ್ಲಿ ಗುಂಡಿಯಲ್ಲಿ ರಸ್ತೆ, ಮನೆ ಒಳಗೆ ನೀರು, ಮಳೆ ಬಂದ್ರೆ ಮನೆ ಕುಸಿತ. ಎಷ್ಟೆಷ್ಟು ನೋಡ್ಬಿಡ್ಲಿಲ್ಲ ನಾವು, ಎಷ್ಟು ನೋಡ್ಲಿಲ್ಲ ಈ ರಾಜಧಾನಿ. ಇಲ್ಲಿ ರಾಜಧಾನಿ ಗೆಲ್ಲೋದು ಬರೀ ಸೀಟ್ ಲೆಕ್ಕದಲ್ಲಿ ಮಾತ್ರ ನಾವು ನೋಡಬಾರ್ದು. ಚಿದಾನಂದ ಪಟೇಲ್, ಮಧು, ನೀವಿಬ್ರು ಒಪ್ತೀರಿ, ಬೆಂಗಳೂರು ಅಂತ ಕರ್ನಾಟಕದ ರಾಜಧಾನಿಯನ್ನ ಗೆಲ್ಲೋದು ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ವಿಷಯ. ಪ್ಲೀಸ್, ಈಗ ನೋಡಿ, ದೆಹಲಿ, ಈಗ ದೇಶ ಗೆದ್ದಿರೋರ್ಗೆ ದೆಹಲಿಯಲ್ಲಿ ಯಾರು ಕೂತಿದ್ದಾರೆ, ಅದೊಂಥರ ಮಗ್ಲಲ್ಲಿ ಮುಳ್ಳಿದ್ದಂಗೆ. ಇಲ್ಲಿ ಬೆಂಗಳೂರಲ್ಲಿ ಸೀಟ್ಗಳು ಬಂದಿಲ್ಲ ಅಂದ್ರೆ ಅದು ಕಪಾಳ ಮೋಕ್ಷ ಆದಂಗೆ. ಅತಿ ದೊಡ್ಡ ಅಭಿವೃದ್ಧಿ ಮಾಡಲ್ ಅಂತ ಏನು ಪ್ರೊಜೆಕ್ಟ್ ಮಾಡುತ್ತೆ, ಇನ್ನು 5 ವರ್ಷ, 15 ವರ್ಷ, 25 ವರ್ಷ ಅಮೃತ ಮಹೋತ್ಸವ ಅಂತ 25 ಹೇಳ್ದಂಗೆ ಜನಸಾಮಾನ್ಯರಲ್ಲಿ ಒಂದು ಆಕ್ರೋಶ ಇದೆ. ರಸ್ತೆ ಗುಂಡಿಯಿಂದ ಬೆಂಗಳೂರಿನಲ್ಲಿ ಹತ್ತತ್ರ 7 ಜನ ಸತ್ತೋದ್ರು. ಹೌದು, ಎಲ್ಲರದ್ದು ಪ್ರಾಣನೇ. ಆಯ್ತು. ಆಮೇಲೆ
ಇವರ ನಿರ್ಲಕ್ಷ್ಯದಿಂದ ಎಷ್ಟೋ ಜನ ಕೈಕಾಲು ಮುರ್ಕೊಂಡ್ರು. ಆಮೇಲೆ ಜನ ದಿನನಿತ್ಯ ನೀವು ಪೆಟ್ರೋಲ್ ಹಾಕ್ಸ್ತಿರಲ್ಲ, ನೀವು ಟ್ಯಾಕ್ಸ್ ಕಟ್ತೀರಾ, ಜನಕ್ಕೂ ನೋವು ಉಂಟಾಗುತ್ತೆ. ಆಮೇಲೆ ಮೌತ್ ಟು ಮೌತ್ ಇವ್ರ ವಿರುದ್ಧ ಆ್ಯಂಟಿ ಇನ್ಕಮೆಸ್ಟ್ ಸ್ಟಾರ್ಟ್ ಆಗಿದೆ. ಆಮೇಲೆ ಅಮಿತ್ ಶಾ ಅವ್ರ ರಿಪೋರ್ಟಲ್ಲಿ ಈಗಾಗಲೇ 16 ಸೀಟ್ ಇದೆ, ಯಾರು ವಲಸಿಗರು ಬಂದು 16 ಸೀಟ್ ಇದೆಯಲ್ಲ, ಅವ್ರಿಗೆ ಬಂದಿರ್ತಕ್ಕಂಥ ರಿಪೋರ್ಟಲ್ಲ 6ರಿಂದ 7 ಸ್ಥಾನ ಕಳ್ಕೊಳ್ತೀರಾ ಅಂತೇಳಿ ಈಗ ಕಾಂಗ್ರೆಸ್ 10ಕ್ಕೆ ಬಿದ್ದು ಬಿಡ್ತಾರೆ ಅಂತ ಹೇಳಿ ಆಯ್ತಾ. ಆಮೇಲೆ 18 ಸೀಟು ಕಾಂಗ್ರೆಸ್ ಪಾಲಾಗಬಹುದು ಅಂತ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಉಸ್ತುವಾರಿಗೆ ನೀವು ನೋಡ್ಕೊಳ್ರಪ್ಪ, ನೆಕ್ಸ್ಟ್ ನಾನು ಪ್ಲಾನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆ ಮುಖಾಂತರ ಅವರಿಗೆ ಎಷ್ಟು ಈ ಬೆಂಗಳೂರಿನಲ್ಲಿ ಈ ಪಾರ್ಟಿ ಮತ್ತು ಸರ್ಕಾರ ಇದ್ದು ಎಷ್ಟು ಮಟ್ಟಿಗೆ ಜನರಿಗೆ ಅಸಹನಕ್ಕೆ ಕಾರಣ ಆಗಿದೆ ಅಂತ ಅಮಿತ್ ಶಾ ಕೂಡ ನೋವಾಗಿದೆ. ಇದೇ ಕಾರಣಕ್ಕಾಗಿ ನಿಖಿಲ್ ಅವರು ಹೇಳ್ದಂಗೆ ಅಮಿತ್ ಶಾ ಅವರು ಮೀಟಿಂಗೇ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಧರ್ಮೇಂದ್ರ ಪ್ರಧಾನ್ ಕರೆದು ಇದನ್ನ ಹೇಳಿ ಕಳಿಸಿದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಅವರೇ ಹೋಗಿ ಸಭೆ ಮಾಡಿದ್ದವತ್ತು ಪಕ್ಷದ ಕೆಲವು ನಾಯಕರು ಚರ್ಚೆ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಅಮಿತ್ ಶಾ ಅವ್ರಿಗೆ ಬೆಂಗಳೂರಿನ ವಿಷಯದಲ್ಲಿ ಬಿಜೆಪಿ ಬಗ್ಗೆ ಬೇಸರ ಇದೆ, ಅರ್ಜೆಂಟ್ ಆಗಿ ಒಂದಷ್ಟು ತಂತ್ರ ಪ್ರತಿತಂತ್ರವನ್ನ ರೂಪಿಸಲಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ, ಇನ್ಫ್ಯಾಕ್ಟ್ ಚಿದಾನಂದ್ ಪಟೇಲ್ ಒಪ್ತಾರೆ, ಕಾಂಗ್ರೆಸ್ ಅವರು ಕೂಡ ಒಂದು ಸರ್ವೆ ಮಾಡಿಸಿದ್ದಾರೆ ಬೆಂಗಳೂರಿನಲ್ಲಿ ಪ್ರಾಥಮಿಕ ಮಟ್ಟದಲ್ಲಿ. ಆ ಸರ್ವೆ ಹೇಳ್ತಿದೆ ಕಾಂಗ್ರೆಸ್ಗೆ 18 ಸೀಟ್ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ. ಇಸ್ ದಟ್ ರೈಟ್? ಡಿ ಕೆ ಶಿವಕುಮಾರ್ 3 ತಿಂಗಳು ಹೇಳ್ತಾರೆ, 18ರಿಂದ 28 ಅಂತ. ಆ ಬೇಸರಕ್ಕೆ ಕೆಲವು ಒಳಗಿನ ರಾಜಕಾರಣದ ಕಾರಣಗಳು ಇದೆ ಅಂತ. ಈಗ ಕಾಂಗ್ರೆಸ್ 6 ತಿಂಗಳಿಂದ ಹಿಂದೆಯಿಂದನೂ ಕೆಲಸಗಳು ಶುರು ಮಾಡ್ಕೊಂಡ್ಬಂದಿದೆ, ಸಭೆಗಳು, ರಾಮಲಿಂಗಾರೆಡ್ಡಿ ಮತ್ತೆ ಬೇರೆ ಬೇರೆ ಅವರ ನೇತೃತ್ವದಲ್ಲಿ ಏನು ಬೆಂಗಳೂರಿನ ಸಭೆಗಳು. ವೇರಾಸ್ ಬಿಜೆಪಿಯಲ್ಲಿ ಏನಾಗಿದೆ, ನಮಗ್ ಖಾತೆ ಕೊಟ್ಟಿಲ್ಲ, ಬೆಂಗಳೂರು ಅಭಿವೃದ್ಧಿ ಇಲ್ಲ, ಎಲ್ಲ ಸಿಎಂ ಹತ್ರನೇ ಇದೆ, ಸೊ ಮಾಡೋರು ಮಾಡ್ಲಿ ಅಂತ ಕೂತಿದ್ದಾರೆ. ಅದು ಇವತ್ತಿನ ಮಟ್ಟಿಗೆ ಸಂಘಟನೆ ಕೊಡ್ತಾ ಬಿಡುತ್ತೆ ಅನ್ನೋಂಥ ಒಂದು ಏನು ಮೇಲ್ನೋಟಕ್ಕೆ ಮತ್ತು ಒಳಗಡೆನೂ ಕೂಡ ಗುಂಡಿ ಮಳೆ ನೀರು ಮಾತ್ರ ಅಲ್ಲ, ಕೋವಿಡ್ ನಿರ್ವಹಣೆಯಲ್ಲಿ ಕೂಡ ಬೆಂಗಳೂರು ಬಹಳಷ್ಟು ವಿಫಲತೆ. ಅಲ್ಲ, ಓವರ್ ಆಲ್ ಕಾರಣಗಳು 1000 ಇರ್ಬೋದು ಚಿದಾನಂದ್ ಮತ್ತೆ ಎಂಬುದು, ಬಟ್ ಬೆಂಗಳೂರಿನ ಗೆಲ್ಲೋದು ಅದು ಬಿಜೆಪಿಗೆ ಎಷ್ಟು ಪ್ರಮುಖ ಅನ್ನೋದು ಅವ್ರಿಗೂ ಗೊತ್ತಿದೆ. ಇದೆಲ್ಲ ಬಿಟ್ಬಿಡ್ರಿ, ಆಸ್ ವಿ ಫಿನಿಶ್ ದಿ ಸ್ಟೋರಿ ಒಂದು ಮಾತು ಹೇಳ್ತೀನಿ. ಈ ಚುನಾವಣೆ ಆದ್ಮೇಲೆ ನೆಕ್ಸ್ಟ್ ಶತಾಯ ಬಂದೇ ಬರುತ್ತೆ ಬಿಬಿಎಂಪಿ ಚುನಾವಣೆ. ಅಲ್ಲಿಗೆ ಏನಾಗುತ್ತೆ, ಅದು ಏನ್ ಬಿಬಿಎಂಪಿ ಅಂದ್ರೆ ಸುಮ್ನೆನಾ? ಅದು ಯಾವುದೇ ಒಂದು ಪಕ್ಷಕ್ಕೆ ಅದು ಒಂಥರ ATM ಅಂದ್ರೆ ತಪ್ಪಾಗ್ಬಹುದು, ಹಂಗ ಹೇಳಬಾರ್ದು ನಾವು. ಬಟ್ ಪರಿಸ್ಥಿತಿ ಹಂಗಿದೆ, ಅವ್ರಿಗೆ ಬೇಕಾಗಿದೆ. ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಕ್ಕೆ, ಸರ್ಕಾರಕ್ಕೆ ಹುಲ್ಲುಗಾವಲು. ಆಯ್ತು, ಹಂಗ ಹೇಳಿ ಮುಗಿಸೋಣ ಬಿಡಿ ಆ ಸ್ಟೋರಿನಲ್ಲಿಗೆ. ಇನ್ನ ಕಾಂಗ್ರೆಸ್ ನಲ್ಲಿ ಏನಾಗ್ತಿದೆ, ಕೆಲವೊಂದು ಕ್ಷೇತ್ರದಲ್ಲಿ ಗೆಲ್ಲುವಂತ ಸಾಧ್ಯತೆಗಳು ಜಾಸ್ತಿ ಇರುವಂತ ಕಡೆ 10, 12, 15 ಜನ ಅರ್ಜಿಗಳು ಹಾಕಿದ್ದಾರೆ 2 ಲಕ್ಷ ಕೊಟ್ಟು. ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ 1000 ಕೋಟಿಗಿಂತ ಜಾಸ್ತಿ ಬಂತು, ಅದು ಬೇರೆ ಪ್ರಶ್ನೆ. ಇಲ್ಲಿ ನಾನು ಕೇಳ್ತಿರೋದು, ಬಂಡಾಯ ಹತ್ತಿಕ್ಕಲು ಕಾಂಗ್ರೆಸ್ ಏನ್ ಮಾಡುತ್ತೆ? ತ್ರಿಸೂತ್ರವನ್ನ ಅನುಸರಿಸುತ್ತೆ. ABC ಅಂತ 3 ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ ಕ್ಷೇತ್ರಗಳದ್ದು. A ಕ್ಯಾಟಗರಿನಲ್ಲಿ 100 ಸೀಟು, B ಕ್ಯಾಟಗರಿನಲ್ಲಿ 85, C ಕ್ಯಾಟಗರಿನಲ್ಲಿ 39. ಅತಿಯಾದ ಪೈಪೋಟಿ ಇರುವಂತ, ಅಸಮಾಧಾನ ಇರುವಂತ, ಬಂಡಾಯ ಹೇಳುವಂತ ಸಾಧ್ಯತೆ ಇರುವಂತ 39 ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆ ಕಡೆ ಹಂತದಲ್ಲಾಗುತ್ತೆ. ಬಹುತೇಕವಾಗಿ ಸಮಾಧಾನಿತವಾಗಿ ಒಂದು ಸೂತ್ರವನ್ನ ನಾವು ಅನುಷ್ಠಾನಕ್ಕೆ ತರಬಹುದು ಈ ಕ್ಷೇತ್ರಗಳಲ್ಲಿ ಅನ್ನೋ ಕ್ಯಾಟಗರಿನ 85 ಕ್ಷೇತ್ರಗಳ ಆ ಒಂದು ಕ್ಯಾಟಗರಿನ B ಅಂತ ವರ್ಗೀಕರಿಸಲಾಗಿದೆ. ಇನ್ನ ಸುಲಭವಾಗಿ ನಮ್ಮವರೇ ಇದ್ದಾರೆ, ನಮ್ಮವರೇ ನಿಲ್ತಾರೆ, ಆರಾಮಾಗುತ್ತೆ, ಯಾವುದು ಬಂಡಾಯ ಏನೂ ಇಲ್ಲ, ಎಂಥದ್ದು ಇಲ್ಲ ಅನ್ನೋ ಕಡೆ 100 ಅಭ್ಯರ್ಥಿಗಳು. ಅದು ತ್ವರಿತವಾಗಿ ಘೋಷಣೆ ಆಗಬೇಕು ಅನ್ನೋದು ಪಕ್ಷದ ಒಳಗಡೆಯಿಂದ ಬೇಡಿಕೆ ಇದೆ, ಅದು ಆಗುವಂತ ಸಾಧ್ಯತೆ ಕೂಡ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅನಿಲ್. 3 ಕ್ಯಾಟಗರಿ ABC 100, 85, 39 ಲೆಕ್ಕ ಪ್ಲೀಸ್. ಖಂಡಿತವಾಗಿ ನಿಖಿಲ್, ಏನಂತ ಹೇಳಿದ್ರೆ ಕಳೆದ ಸೋಮವಾರ ಅಂದರೆ ಫೆಬ್ರವರಿ 21ರಂದು ರಾತ್ರಿ ಒಂದು ಮಹತ್ವದಂಥ ಸಭೆಯನ್ನು ಕಾಂಗ್ರೆಸ್ನ ನಾಯಕರು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಏನು ಸುರ್ಜೇವಾಲಾ ಅವರು, ಅದೇ ರೀತಿ KPCC ಅಧ್ಯಕ್ಷ DK ಶಿವಕುಮಾರ್, ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ರು. ಇದರಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಏನಂತ ಹೇಳಿದ್ರೆ 3 ಹಂತಗಳಲ್ಲೇ ಒಂದು ಟಿಕೆಟನ್ನು ಅನೌನ್ಸ್ ಮಾಡುವಂಥದ್ದು. ಆದರೆ ಇವರು ಕಳಿಸಿರುವಂಥ ಪಟ್ಟಿ ಅಂದರೆ 224 ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡಿ ಕಳಿಸಲಾಗಿದೆ. ಅಲ್ಲಿ ಪ್ರಮುಖವಾಗಿ 150 ಕ್ಷೇತ್ರಗಳಿಗೆ ಮೊದಲ ಒಬ್ಬ ಅಭ್ಯರ್ಥಿಯನ್ನು ಕಳಿಸಿದ್ರು. ಆದರೆ ಅದನ್ನು ಹೈಕಮಾಂಡ್ ಒಂದು ರೀತಿಯಲ್ಲಿ ಅಳೆದು ತೂಗಿ ನೋಡ್ತಾ ಇದೆ ಎಂಬಂಥ ವಿಚಾರ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದೇ ಬಾರಿಗೆ 150 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಭಿನ್ನಮತ ಇರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೂ ಕೂಡ ಅವಕಾಶ ಇದೆ. ಹೀಗಾಗಿ ಮೊದಲ ಹಂತದಲ್ಲಿ ಅಷ್ಟು ಟಿಕೆಟನ್ನು ಮಾಡೋದು ಬೇಡ, ಆದರೆ 100 ಟಿಕೆಟ್ಗಳನ್ನು 100 ಅಭ್ಯರ್ಥಿಗಳನ್ನು ಇದೆ ಮಾರ್ಚ್ 10ಕ್ಕಿಂತ ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಮಾಡುವಂಥ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಎಂಬಂತ ಮಾಹಿತಿ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿನ 3 ಜನ ಕಳಿಸಿರುವಂಥ ಪಟ್ಟಿಯನ್ನು ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ತಡೆದು ಹಿಡಿದಿದೆ ಅಂತ ಹೇಳಿದ್ರೆ, ಗುಜರಾತ್ನಲ್ಲಿನೂ ಕೂಡ ಇದೇ ರೀತಿಯಾದಂಥ ಒಂದು ಟಿಕೆಟ್ ಅನೌನ್ಸ್ ಆಗಿತ್ತು. ಆದರೆ ಆ ಟಿಕೆಟ್ ಅನೌನ್ಸ್ ಆದ ಬಳಿಕ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನೇ ಬಿಜೆಪಿ ಒಂದು ರೀತಿಯಲ್ಲಿ ಆಪರೇಷನ್ ಮೂಲಕವಾಗಿ, ಅಂದರೆ ಬಿಜೆಪಿ ಮಾತ್ರವಲ್ಲ ಆಮ್ ಆದ್ಮಿ ಪಾರ್ಟಿ ಅದೇ ರೀತಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ತನ್ನ ಪಕ್ಷಕ್ಕೆ ಸೆಳೆದು ಅವರಿಗೆ B ಫಾರ್ಮ್ ಕೊಟ್ಟು ಅಲ್ಲಿ ಗೆದ್ದು ಅಲ್ಲಿ ಒಂದು ಬಹುಮತವನ್ನು ಪಡೆದುಕೊಂಡಿದೆ. ಹೀಗಾಗಿ ಕರ್ನಾಟಕದಲ್ಲಿ
ಇಲ್ಲಿನೂ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾದರೆ ಏನು ಮಾಡಬೇಕು ಎಂಬ ಒಂದು ಚಿಂತನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ ಎಂಬಂತ ಮಾಹಿತಿ ಇದೆ. ಹೀಗಾಗಿನೇ ಇಲ್ಲಿನೂ ಕೂಡ ಅಳೆದು ತೂಗಿ ಮೊದಲನೇ ಹಂತದಲ್ಲಿ ಅಂದರೆ ABC ಅಂತೇಳಿ ಒಂದು ಕೆಟಗರಿಯನ್ನು ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಮೊದಲ ಹಂತದಲ್ಲಿ 100 ಜನ ಅಂದರೆ 50 ಹಾಲಿ ಶಾಸಕರನ್ನು, ಅದೇ ರೀತಿಯಾಗಿ 50 ಗೆಲ್ಲುವಂಥ ಅಭ್ಯರ್ಥಿಗಳನ್ನು ಏನೋ ಒಂದು ಪಟ್ಟಿಯನ್ನು ಪ್ರಕಟ ಮಾಡೋದು. ಅದರ ಬಳಿಕ ಹಂತ ಹಂತವಾಗಿ ಉಳಿದಂತೆ 2 ಪಟ್ಟಿಗಳನ್ನು ಪ್ರಕಟ ಮಾಡುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಭ್ಯರ್ಥಿಗಳನ್ನು ಅಂದರೆ ಈಗಾಗಲೇ ಏನು ಗುಜರಾತ್ನಲ್ಲಿ ಆಗಿರುವಂಥದ್ದನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಅಭ್ಯರ್ಥಿಗಳನ್ನೇ ಈಗ ಅಂದ್ರೆ ಆಪರೇಷನ್ ಮಾಡುವಂಥ ಸಾಧ್ಯತೆ. ರೈಟ್ ಅನಿಲ್ ಅಂತ ಸಮಯ ಆಯ್ತಿದ್ದಷ್ಟೇ. ಧನ್ಯವಾದ ನಿಮ್ಮ ಮಾಹಿತಿಗಾಗಿ. ನೋಡಿ, ಎಲ್ಲ ಕಾಂಗ್ರೆಸ್ಸಿನ ರಾಜಕೀಯ ವಿರೋಧಿಗಳು ಕಾಯ್ತಿರೋದೇ ಅಭ್ಯರ್ಥಿ ಘೋಷಣೆಗೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇವತ್ತಿಗೆ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಸ್ಲೈಟ್ ಅಡ್ವಾಂಟೇಜ್ ಇರ್ಬೋದು, ಆಡಳಿತ ವಿರೋಧಿಯ ನೇರ ಫಲಾನುಭವಿಗಳು ಕಾಂಗ್ರೆಸ್ ಆಗ್ಬೋದು ಅನ್ನೋ ಚರ್ಚೆಯ ನಡುವೆ ಈ ರಾಜಕೀಯ ವಿರೋಧಿಗಳು ಏನಕ್ಕೆ ಕಾಯ್ತಿದ್ದಾರೆ ಅಂದರೆ ಅಭ್ಯರ್ಥಿ ಘೋಷಣೆ ಆಗಲಿ. ಈಗ 15 ಜನ ಒಂದು ಕಡೆ ಹಾಕಿರ್ತಾರೆ ಅರ್ಜಿ. ಈ ಮಂಡ್ಯನಲ್ಲಿ ಒಂದು 20 ಜನ ಏನೋ ಹಾಕ್ಬಿಟ್ಟಿದ್ದಾರೆ, ಬಳ್ಳಾರಿನಲ್ಲಿ, ದೇವನಹಳ್ಳಿನಲ್ಲೆಲ್ಲ 19 ಜನ. ಶಿವಮೊಗ್ಗ ನೀವು 5 ಜನ ಅನ್ಕರ್ ಸಮಾಧಾನ ಪಡಿಸ್ತೀರಿ. ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ 16 ಜನ ಹೇಳಿ. ಮತ್ತೆ ಶಿಗ್ಗಾವಿನಲ್ಲಿ 16 ಜನ. ನೀವು 5 ಜನ ಸಮಾಧಾನ ಮಾಡ್ಬೋದು, 6 ಜನ 8 ಜನ ಸಮಾಧಾನ ಮಾಡ್ಬೋದು. 16 ಜನ ಇದ್ದಾಗ ಹೆಂಗ್ ಸಮಾಧಾನ ಮಾಡ್ತೀರಿ? ಅವ್ರ ಕೈಯಲ್ಲಿ 5,000 ಸಾವಿರ 3,000 ಓಟ್ಗಳಿರ್ಲಿ, ನೀವು ಸಮಗ್ರ ಮಾಡಿ ನೋಡಿ ಅದನ್ನ. ಎಷ್ಟಾಯ್ತು? 6 ಜನಕ್ಕೆ ಅಸಮಾಧಾನ, ಎಲ್ರ ಕೈಲೂ 3,000 ಓಟ್ ಇದೆ, 18,000 ಓಟ್. ಅದು ಸ್ವಿಂಗ್ ಆಗ್ಬಿಟ್ರೆ ಆಪೋಸಿಟ್ ಕಡೆಗೆ ಕಾಂಗ್ರೆಸ್ ಇರುವಂತ ಬೆನಿಫಿಟ್ ಡಿಸ್ಅಡ್ವಾಂಟೇಜ್ ಆಗ್ಬಿಡುತ್ತೆ. ಮೊದಲು ಅಲ್ಲಿಂದ ಶುರು ಮಾಡೋಣ. ಈಗ ನೋಡಿ, DK ಶಿವಕುಮಾರ್ ಅಧ್ಯಕ್ಷರಾದ ನಂತರ ಹಲವಾರು ಪ್ರಯೋಗಗಳನ್ನ ಮಾಡ್ಕೊಂಡು ಬಂದ್ರು ಆರಂಭದಿಂದ. ಅದರಲ್ಲಿ ಈ ಟಿಕೆಟ್ ವಿಚಾರದಲ್ಲಿ ಸರ್ವೆಗಳನ್ನು ಆಧರಿಸಿ ನಾವು ಟಿಕೆಟ್ ಅನ್ನ ಕಡೆಯಲ್ಲಿ ಘೋಷಣೆ ಮಾಡ್ತೇವೆ ಅನ್ನೋಂಥದ್ದು ಕೂಡ ಒಂದು. ಅದಕ್ಕೆ ಈ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದು ಕೂಡ ಒಂದು. ಅದರಲ್ಲಿ ಆವಾಗಲೇ ಮಿಶ್ರ ಪ್ರತಿಕ್ರಿಯೆ ಬಂದಿತ್ತು, ಇದು ಸರಿಯಲ್ಲ ಅಂತ ಒಂದು ವರ್ಗ, ಇದು ಒಳ್ಳೆ ಕ್ರಮ ಆಯ್ಕೆ ಮಾಡಲಿಕ್ಕೆ ಅಂತ. ಆ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಪ್ರಜಾಧ್ವನಿ ಯಾತ್ರೆಗೆ ಹೊರಡೋಕ್ಕಿಂತ ಮುಂಚೆ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಒಳಗಡೆ ಅನ್ನೋ ಒಂದು ಮಾತಿತ್ತು. ಏನು, ಟಿಕೆಟೇ ಘೋಷಣೆ ಆಗದೆ ನಾವು ಹೋಗಿ ಯಾರ ಪರ ಅಲ್ಲಿ ಮತ ಪ್ರಚಾರವನ್ನು ಮಾಡೋಣ, ಸೊ ಯಾರಿಗೆ ಓಟ್ ಹಾಕಿ ಅಂತ ಕೇಳೋಣ, ಅವ್ರಿಗೊಂದು ಸ್ಪಷ್ಟ ಚಿತ್ರಣ ಇರಬೇಕಲ್ವಾ ಏನು ಮತದಾರರಿಗೆ, ಇಂಥವ್ ನಮ್ಮ ಅಭ್ಯರ್ಥಿ ಅಂತ. ಆದರೂ ಕೂಡ ಡೆಸ್ಪೈಟ್ ಆಫ್ ದಟ್ ಕಳಿಸಿದ್ರು. ಪ್ರಜಾಧ್ವನಿ ಯಾತ್ರೆ ನಡೀತು. ಅವರು ಎಲ್ಲೋ ಅದಕ್ಕೂ ಮುಂಚೆ ಕೊಪ್ಪಳದಲ್ಲಿ 1-2 ಅನೌನ್ಸ್ ಮಾಡಿದಾಗ ಆಕ್ಷೇಪ ಬಂತು, ಅದಕ್ಕೊಂದು ಬ್ರೇಕ್ ಹಾಕಿದ್ರು. ಅದೇ DK ಶಿವಕುಮಾರ್ 2-3 ಕಡೆ ಗುಂಡ್ಲುಪೇಟೆ, ಹನೂರು, ಚಾಮರಾಜನಗರ ಎಲ್ಲ ಅನೌನ್ಸ್ ಮಾಡ್ಕೊಂಡು ಬಂದರು. ಆದರೆ ಈ ಹಂತದಲ್ಲಿ ಈಗ ನೀವು ಈಗಾಗಲೇ ಹೇಳಿದಂತೆ 3,000 2,000 ಆದರೂ ಖಂಡಿತ ಸ್ವಿಂಗ್ ಆಗುತ್ತೆ. ಸೊ DK ಅವರ ಈ ಒಂದು ಕ್ರಮ ಆರಂಭದಲ್ಲಿ ಸ್ವಲ್ಪ ಆಪ್ಟಿಮಿಸ್ಟಿಕ್ ಆಗಿ ಕಂಡಿದ್ರು ಕೂಡ ಈಗ ಎಲ್ಲೋ ಒಂದು ಅದರದೇ ಆದಂತ ಸವಾಲನ್ನ ಖಂಡಿತ ಇಟ್ಕೊಂಡಿದೆ. ಚಿದಾನಂದ್ ನೋಡಿ, 185 39 100 ಸಹಜ ಸುಲಭ ಘೋಷಣೆ, ಯಾವುದೇ ಏನೋ ತೀವ್ರವಾದ ಅಸಮಾಧಾನ ಬಂಡಾಯ ಇರೋದಿಲ್ಲ. 85ರಲ್ಲಿ ಸ್ಲೈಟ್ ಆಗಿ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನಮಗೆ, ಅದನ್ನ ಇತ್ಯರ್ಥಪಡಿಸಿ ಮಾಡ್ತೀವಿ. 39 ಬಹಳ ಕಷ್ಟ ಇದೆ, ಅದನ್ನ ಲಾಸ್ಟ್ ಅಲ್ಲಿ ಮಾಡ್ತೀವಿ. ಯಾಕಂದ್ರೆ ಬಂಡಾಯ ಎದ್ರು ಕೂಡ ಬಂಡಾಯ ಚಟುವಟಿಕೆಗೆ ಕಡಿಮೆ ಸಮಯ ಸಿಗಬೇಕು. ಇದು ಸ್ಟ್ರಾಟಜಿ ಅವ್ರದ್ದು. 50 ಹಾಲಿ MLAಗಳು, 50 ಸಿಂಗಲ್ ನೇಮ್ ಇರ್ತಕ್ಕಂಥ, ಅಂದರೆ ಯಾರು ಅಲ್ಲಿ ಕಾಂಟ್ರವರ್ಸಿ ಇಲ್ಲ, ಅಪೋನೆಂಟ್ ಇಲ್ಲ ಅಂತ ಕ್ಷೇತ್ರಗಳ 100 ಮಾಡ್ತಾರೆ. ಎರಡನೇ ಅದು ಚುನಾವಣೆ ಘೋಷಣೆಗೂ ಮುನ್ನ 100 ಟಿಕೆಟನ್ನು ಅನೌನ್ಸ್ ಮಾಡಬೇಕು. ಅವ್ರಿಗೆ ನೀವು ಕೆಲಸ ಮಾಡಿ ನಿಮಗೆ ಟಿಕೆಟ್ ಫಿಕ್ಸ್ ಅನ್ನೋದೊಂದು ಪ್ಲ್ಯಾನ್ ಮಾಡಿದ್ದಾರೆ. ಚುನಾವಣೆ ಘೋಷಣೆ ಆದಮೇಲೆ 85 ಸೀಟ್ಗಳನ್ನ ಮಾಡಬೇಕಂತಿದ್ದಾರೆ. 85 ಸೀಟ್ ಯಾಕಂತೇಳಿ ಅದರಲ್ಲಿ ಅವರ B ಕೆಟಗರಿ ಇದೆಯಲ್ಲ, 85ರಲ್ಲಿ 50ಕ್ಕೂ ಹೆಚ್ಚು ಗೆಲ್ಲೋವಂಥ, ಅಲ್ಲಿ ಆಸ್ಪಿರೆಂಟ್ಸು ಜಾಸ್ತಿ ಇರೋಂಥ 8, 10, 7, 6 ಇಲ್ಲ. ಹಂಗಾಗಿ ಅಲ್ಲಿ ಇದ್ದವ್ರು ಇರಲಿ ಹೋದವ್ರು ಹೋಗಲಿ ಅಂತ ಒಂದು ವೇಳೆ ನಮಗೊಂದು ತಿಂಗಳು ಮೊದಲೇ ಗೊತ್ತಾಗುತ್ತೆ, ಏನಾದರೂ ಸ್ಟ್ರಾಟಜಿ ಮಾಡ್ಬೋದು. ಈಗ ಯಾರೋ BJPಗೆ ಹೋಗೋರಿದ್ರೆ, JDSಗೆ ಹೋಗೋರಿದ್ರೆ, ಅಥವಾ ಪಕ್ಷೇತರವಾಗಿ ನಿಂತಿದ್ರೆ ಅವ್ರನ್ನ ಬಿಟ್ಟು ಸ್ಟ್ರಾಟಜಿ ಮಾಡೋಕ್ಕೆ ಅನುಕೂಲ ಅನ್ನೋ ಕಾರಣಕ್ಕಾಗಿ ಎರಡನೇದು ಟಿಕೆಟ್ ಘೋಷಣೆ ಆದಮೇಲೆ 85 ಜನರನ್ನ ಅನೌನ್ಸ್ ಮಾಡಬೇಕಂತಿದ್ದಾರೆ. ಇನ್ನು 35 ಇದೆಯಲ್ಲ, ಅದು ಈ 15, 19, 13, 10 ಇರೋ ಅಂಥದ್ದು. ಅಲ್ಲಿ ಯಾರಿಗೆ ಕೊಟ್ಟರು ಕೂಡ ಬಂಡಾಯ ಹೇಳ್ತಾರಲ್ಲ ಅಂಥದ್ದು. ಅದು ಚುನಾವಣೆ ಕಾಂಗ್ರೆಸ್ದು ಗೊತ್ತಲ್ಲ, ನಾಳೆ ಎಲೆಕ್ಷನ್ ಅಂತ ಹೇಳಿದ್ರೆ ನಾಳೆ ನಾಮಿನೇಷನ್, ಹಿಂದಿನ ದಿನ B ಫಾರ್ಮ್ ಕೊಡೋದು, ಆ ಸ್ಟ್ರಾಟಜಿಗೆ ಅದು 35 ಇಟ್ಕೊಂಡಿದ್ದಾರೆ. ಬಹುಶಃ ಇವ್ರು ಹೇಳಿದಾಗ ಅದು ಎಷ್ಟು ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಆದರೆ ಇದರಿಂದ ಒಂದಷ್ಟು ಸಂಕಷ್ಟನೂ ಆಗುತ್ತೆ ಮತ್ತು ರೆಬಲ್ಸ್ಗಳು ಹುಟ್ಟಾಕೊಳ್ತಾರೆ. ಇದು BJP ಮತ್ತು JDSಗೆ ಒಂದಷ್ಟು ಅನುಕೂಲನೂ ಕೂಡ ಆಗುತ್ತೆ. ಅಲ್ಲ, ಇದು ಕಾಂಗ್ರೆಸ್ಗೂ ಅಷ್ಟೇ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ, ಸವಾಲುಗಳು ಕೂಡ ಇದೆ. ನಾಯಕತ್ವದ ಜಟಾಪಟಿಯಲ್ಲಿ ನಾಳೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಅಂತ ವಿಚಾರ ಬಂದಾಗ ಬೆಂಬಲಿಗರ ಸಂಖ್ಯೆ ಸಮತೋಲನದಲ್ಲಿರಲಿ, ಎಲ್ಲೂ ಮೇಲುಗೈ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಪ್ರಯೋಗವನ್ನ ತಂದು ಮಾತು ಕೂಡ ಬಂತು. ಅಂದ್ರೆ ಇಲ್ಲಿ DK ಬೆಂಬಲಿಗರು, ಸಿದ್ದರಾಮಯ್ಯ, ಖರ್ಗೆ ಅನುಯಾಯಿಗಳು, ಪಕ್ಷಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಈಗ ನನಗೆ ಅಲ್ಲೂ ಸಮಸ್ಯೆ ಆಗಿದೆ. ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಬಂದಾಗ ಒಂದು 45 ಜನ ಸಿದ್ದರಾಮಯ್ಯ ಕಡೆಯವರು ಇದ್ರಂತೆ, ಇವ್ರಿಗೆ ಕೊಡಿ, ಇವ್ರು ಕೆಲಸ ಮಾಡ್ತಾರೆ ಅಂತ. ಇನ್ನು 45 ಜನ DK ಶಿವಕುಮಾರ್ ಕಡೆಯವರು. ಇನ್ನೊಂದು ವಿಶೇಷ ಅಂದ್ರೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆದು ಟೀಮ್ ಇತ್ತಂತೆ, 35 ಜನರ ಹೆಸರಿತ್ತ. ಅಲ್ಲ, ನಮಗೆ ಮಾತಾಡೋದಕ್ಕೆ ತುಂಬಾ ವಿಷಯ ಇದೆ, ಸಮಯ ಬಹಳ ಕಮ್ಮಿ ಇರೋದ್ರಿಂದ 3ನೇ ಸ್ಟೋರಿಗೆ ಹೋಗ್ಬಿಡೋಣ. ಮೊದಲನೇ ಬಾರಿಗೆ ಹಳೆ ಮೈಸೂರು ಭಾಗದಲ್ಲಿ ಪ್ರಧಾನಿ ಮೋದಿ ಮಂಡ್ಯದ ಹತ್ತತ್ರ ಬಂದ್ಬಿಡ್ತಾರಲ್ಲ, ಹಳೆ ಮೈಸೂರು ವಶಕ್ಕೆ ಕೇಸರಿ ಪಡೆಗೆ
ಹೆದ್ದಾರಿಯೇ ರಹದಾರಿ. ಮಾರ್ಚ್ 11ಕ್ಕೆ ಬೆಂಗಳೂರು ಮೈಸೂರು ಹೈವೇ ಲೋಕಾರ್ಪಣೆ. JDS ಭದ್ರಕೋಟೆಯಲ್ಲಿ ನಮೋ 40 ಕಿಲೋಮೀಟರ್ ರೋಡ್ ಶೋ. ನೋಡಿ, JP ನಡ್ಡಾ ಅವ್ರು ಬಂದರು, ಅಮಿತ್ ಶಾ ಅವ್ರು ಮೊನ್ನೆ ತಾನೇ ಮಂಡ್ಯಕ್ಕೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಬಹಳ ಒಂದು ಜೋರಾದ ಒಂದು ಭಾಷಣವನ್ನು ಮಾಡಿಬಿಟ್ರು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಈ ಸತಿ ಜಾಗ ಇಲ್ಲ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಅಲ್ಲಿ ಕಾರ್ಯಕರ್ತರಿಗೆ ಮನವರಿಕೆ ಆಗುವಂಥ ರೀತಿಯಲ್ಲೇ ಹೇಳಿದ್ದಾರೆ. ಕಾರ್ಯಕರ್ತರು ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆದರೆ ಇವಾಗ ಸ್ವಲ್ಪ ಆ್ಯಂಗಲ್ ಚೇಂಜ್ ಆಗುತ್ತಾ ಅಂತ. ಪ್ರಧಾನಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ಲೋಕಾರ್ಪಣೆ ಮಾಡ್ತಾರೆ, ಓಕೆ. ಅಭಿವೃದ್ಧಿಯ ಸ್ಪರ್ಶ ಕೊಟ್ಟಿದ್ದೀವಿ ಹಳೆ ಮೈಸೂರು ಭಾಗಕ್ಕೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರಗಳ ಒಂದು ಸ್ಪಷ್ಟ ಉದಾಹರಣೆ ನೀವು ನೋಡಬೇಕು. ಅದರ ಕೆಲಸಗಳು ಮತ್ತು ಅದರ ಪರಿಣಾಮದ್ದು ಅಂದರೆ ನೀವು ಮೈಸೂರು ಎಕ್ಸ್ಪ್ರೆಸ್ ವೇ ನೋಡಿ ಅನ್ನೋ ಮಾತನ್ನ ಪ್ರಧಾನಿ ಮೋದಿ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ಅದನ್ನು ನಾವು ನಿರೀಕ್ಷಿಸ್ತಿದ್ದೀವಿ ಕೂಡ. ಮಧು ಮಂಡ್ಯಕ್ಕೆ ಅಂತಾನೆ ಹೋಗ್ತಿಲ್ಲ, ಬಟ್ ಮಂಡ್ಯದ ಸುತ್ತಮುತ್ತ ಅಂತೂ ಇರ್ತಾರೆ ಪ್ರಧಾನಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ, ಓಲ್ಡ್ ಮೈಸೂರು ಅಭಿವೃದ್ಧಿ, ಮೋದಿ ಫ್ಯಾಕ್ಟರ್ ಪ್ಲೀಸ್. ಸಹಜವಾಗಿ ನಾನು ಕೂಡ ಈ ಮೈಸೂರು ಭಾಗದವನೇ. ನಾನು ಅಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಬೆಂಗಳೂರಿಂದ ಚಾಮರಾಜನಗರಕ್ಕೆ ಎಷ್ಟೆಲ್ಲ ಪರಿಪಾಟ್ಲಿತ್ತು ಅಂತ ಗೊತ್ತಿದೆ, ಗಂಟೆಗಟ್ಟಲೆ. ಅದು ಕೂಡ ಹೊಂಡಗಳು ಮತ್ತೊಂದು ಇದರಲ್ಲಿ. ಅಲ್ಲಿ ಮೈಸೂರು ಅನ್ನುವಂಥದ್ದು ಬೆಂಗಳೂರಿಗಿಂತ ಮುಂಚೆ ಅಭಿವೃದ್ಧಿ ಆಗಿರುವಂಥದ್ದು, ರಾಜರ ಆಡಳಿತ ಮತ್ತೊಂದು ವಿಚಾರ ಬಂದಾಗ. ಆದ್ರೆ ಅಲ್ಲಿ ಹೋಗುವಂತ ಒಂದು ರಸ್ತೆ ಸರಿ ಇಲ್ದಿರೋ ಕಾರಣಕ್ಕೆ ಅಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಡೆವಲಪ್ಮೆಂಟ್ ಆಗಿಲ್ಲ, ಟೂರಿಸಂ ಅವಕಾಶ ವಿಪುಲವಾಗಿದ್ರು ಕೂಡ ಡೆವಲಪ್ ಆಗಿಲ್ಲ. ಸೊ ಈ ಅಭಿವೃದ್ಧಿ ಅನ್ನೋದಕ್ಕೆ ಒಂದು ಹೊಸ ವ್ಯಾಖ್ಯಾನ ಕೊಡ್ಲಿಕ್ಕೆ ಈ ಒಂದು ಹೈವೇ ನಿಜಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಜನರ ಮನಸ್ಸಲ್ಲಿ ಈಗಾಗಲೇ ಕೂಡ ಅಲ್ಲಿ ಡ್ರೈವ್ ಮಾಡ್ತಾ ಇರೋರ್ಗು, ಯಾರು ಹೋಗಿ ಬರ್ತಾ ಇದಾರಲ್ಲ, ಉದ್ಘಾಟನೆಗಿಂತ ಮುಂಚೆನೇ ಏನು ಸಂಪರ್ಕ ಏನು ಶುರುವಾಗಿದೆಯಲ್ಲ, ಆಗ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ಒಂದು ಫೀಲು ಓಟಾಗಿ ಕನ್ವರ್ಟ್ ಆಗುತ್ತಾ, ಆ ಓಟ್ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಇದನ್ನ ಕೊಟ್ಟಿದ್ದೀವಿ, ಇದನ್ನ ಕೊಡಿ ಅಂತ ಯಶಸ್ವಿಯಾಗಿ ಕೇಳಲಿಕ್ಕೆ ಪ್ರಧಾನಿ ಅವರಲ್ಲಿ ಹೋಗ್ತಿದ್ದಾರೆ. ಆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಭಾವನೆಗಳನ್ನು ಹುಟ್ಟಾಕುವಂಥದ್ದು ಮತ್ತು ಅದರ ಸುತ್ತ ಒಂದಷ್ಟು ಮತ ಬ್ಯಾಂಕನ್ನು ಹೊಸದಾಗಿ ಹುಟ್ಟಾಕುವಂಥದ್ದು ಖಂಡಿತ ಆಗುತ್ತೆ. ಯಾಕೆಂದರೆ ರಾಮನಗರದಲ್ಲಿ ಕಳೆದ ಸರಿಯೇ BJP ಅಲ್ಲಿ ಏನು ಸಂಘಟನೆ ಇಲ್ಲದೆ ಇರೋಂಥ ಜಾಗದಲ್ಲಿ ಏನೋ 30,000 ಚಿಲ್ಲರೆ ಓಟ್ ತಗೊಂಡಿದ್ದಂತೂ ತಮಾಷೆ ಅಲ್ಲ. ವಿಶ್ಲೇಷಣೆಗೆ ಇಲ್ಲೊಂದು ಆಸ್ಪದ ಇದೆ ನೋಡಿ. ಪ್ರಧಾನಿ ಮೋದಿ ಎಲ್ಲೂ ಬಂದು ಈ ಬಾರಿ ಟಿಪ್ಪು ವರ್ಸಸ್ ಅಬ್ಬಕ್ಕ ಅಂತ ಹೇಳೋದಿಲ್ಲ. ಪ್ರಧಾನಿ ಬಂದ್ರೆ ಶಂಕುಸ್ಥಾಪನೆ, ಆಸ್ಪತ್ರೆ ಉದ್ಘಾಟನೆ, ಅಭಿವೃದ್ಧಿ. ಇಲ್ಲಿ ನೋಡಿ, ಇದು ದಶಪಥ ಎಕ್ಸ್ಪ್ರೆಸ್ ವೇ, ಅವರು ಬರೀ ಅಭಿವೃದ್ಧಿ ಜೊತೆಗೇನೆ ಪ್ರಧಾನಿ ಮೋದಿಯ ಹೆಸರು ಉಲ್ಲೇಖ ಆಗಬೇಕು. ದಿಸ್ ಇಸ್ ವೆರಿ ಕ್ಲಿಯರ್ಲಿ ದ ಬಿಜೆಪಿ ಸ್ಟ್ರಾಟಜಿ. ಒಂದು ನಾವು ಈ ಸಂದರ್ಭದಲ್ಲಿ 2 ಜನ ನೆನೆಸ್ಕೋಬೇಕು. ಅದು ರಸ್ತೆ ಆಗಿದೆ, ನಾವು ಓಡಾಡ್ತೀವಿ, ಎಲ್ಲರೂ ಓಡಾಡ್ತಾರೆ. ನಿಮಗೆ ಇದಕ್ಕೆ ಚಾಲನೆ ಕೊಟ್ಟವರು ಅಧಿಕೃತವಾಗಿ ಈಗ ನಮ್ಮ ಜೊತೆ ಇಲ್ಲ, ದಿವಂಗತ ಆಸ್ಕರ್ ಫರ್ನಾಂಡಿಸ್ ಹೆದ್ದಾರಿ ಸಚಿವರಾದಾಗ ಇದನ್ನು ಕಂಪ್ಲೀಟ್ ಮಾಡಿದವರು ನಿತಿನ್ ಗಡ್ಕರಿ. ಈ ದೇಶದಲ್ಲಿ ವಾಜಪೇಯಿಯ ನಂತರ ಏನಾದರೂ ಈ ದೇಶದಲ್ಲಿ ರಸ್ತೆ ಅಭಿವೃದ್ಧಿ ಆಗಿದೆ ಅಂದರೆ ಅದಕ್ಕೆ ನಿತಿನ್ ಗಡ್ಕರಿ ಕಾರಣ. ಆದರೆ ನಿತಿನ್ ಗಡ್ಕರಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ. ನಾನು ಕೆಲಸ ಮಾಡ್ತೀನಿ, ಪ್ರೈಮ್ ಮಿನಿಸ್ಟರ್ ಇದ್ದೀರಾ, ನೀವು ಹೋಗಿ ಅದನ್ನ ಉದ್ಘಾಟನೆ ಮಾಡಿ, ಆಯಿತಾ? ಹಂಗಾಗಿ ಇವೆರಡು ಜನ ನೆನೆಸ್ಕೋಬೇಕು. ಬಟ್ ಇದೆಲ್ಲ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಕಟೀಲ್ ಹೇಳ್ತಾರಲ್ಲ, ಅಬ್ಬಕ್ಕ ವರ್ಸಸ್ ಟಿಪ್ಪು ವರ್ಸಸ್ ಸಾವರ್ಕರ್ ಅಂತ. ಯಾವತ್ತೂ ಕೂಡ ಒಬ್ಬ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆದರೂ ಯಾವತ್ತೂ ಕೂಡ ಅವರು ಆ ರೀತಿ ಹೇಳಿಲ್ಲ. ಎಷ್ಟೋ ಚುನಾವಣಾ ಪ್ರಚಾರಗಳು ಬಂದರೆ ಅವರು ಅಭಿವೃದ್ಧಿ ಮಾಡಿದ್ದಾರೆ. ನಿಮಗೆ ಜನ್ಧನ್ ಇರ್ಬೋದು, ಬೇರೆ ಬೇರೆ ಕೋವಿಡ್ ಲಸಿಕೆ. ನೀವು ಗಮನಿಸಿದ್ರೆ ಯಾದಗಿರಿಗೆ ಬಂದಿದ್ರಲ್ಲ, ಅಲ್ಲೂ ಕೂಡ ಅವ್ರು ಕೊಟ್ಟಿದ್ದು ರಿಪೋರ್ಟ್ ಕಾರ್ಡೇ. ಅವರು ಬೆಂಗಳೂರಿಗೆ ಬಂದ್ರು, ಇಲ್ಲೂ ಕೊಟ್ಟಿದ್ದು ರಿಪೋರ್ಟ್ ಕಾರ್ಡ್. ಅವ್ರು ಎಲ್ಲೇ ಬಂದ್ರು ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ. ನಾವು ಹಿಂಗ್ ಮಾಡಿದ್ವಿ, ಜನ್ಧನ್ ಅಕೌಂಟ್ಗಳು ಇಷ್ಟು ಓಪನ್ ಮಾಡಿದ್ವಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಷ್ಟು ಜನ ರೈತರಿಗೆ ಇಷ್ಟು. ಆ ರಿಪೋರ್ಟ್ ಕಾರ್ಡ್ ಟೈಮಿಂಗ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಳೆದ ದಸರಾಗೇನೆ ಆಗ್ಬಿಡ್ಬೇಕಿತ್ತು, ಆಗಿದ್ದಿದ್ರೆ. ಸೊ ಮತ್ತೆ ಬೇರೆ ಬೇರೆ ಕಾರಣನೂ ಆಯ್ತು, ಏನೋ ಮಳೆ ಬಂತು, ಒಂದಷ್ಟು ಇದಾಯ್ತು. ಬಟ್ ಅದರ ಒಂದು ಟೈಮಿಂಗ್ ಇದೆಯಲ್ಲ, ಕರೆಕ್ಟ್ ಆಗಿ ಅದನ್ನ ಪೂರ್ವಯೋಜಿತವಾಗಿ ಮಾಡ್ಕೊಂಡಿರುವಂತದ್ದು. ಮಧು, ನೀವು ಟೈಮಿಂಗ್ ಬಗ್ಗೆ ಮಾತನಾಡಿದ್ರೆ ಟೈಮ್ ಮುಗ್ದೋಯ್ತಾದ್ರೆ ಇವತ್ತಿನ ಚರ್ಚೆಗೆ ಟೈಮ್ ಮುಗ್ದೋಯ್ತು. ಚಿದಾನಂದ್ ಪಟೇಲ್, ಮಧು, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ಮತ್ತೊಮ್ಮೆ ಸೋಮವಾರ ಸಂಜೆ 4 ಗಂಟೆಗೆ ನಿಮ್ಮ ಮುಂದೆ ವಿಶೇಷ ವಿಶ್ಲೇಷಣೆ, ಸಮಗ್ರ ವರದಿಗಳ ಜೊತೆ ಬರ್ತೀನಿ.